ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಏನಪ್ಪ ಆಗ್ತದೆ ಅನ್ನೋದನ್ನು ಈ ಒಂದು ಸಂಚಿಕೆಯಲ್ಲಿ ನೋಡ್ಬೋದು. ಜೊತೆಗೆ ಇಲ್ಲಿ ಪೂಜಾಗೆ ತಿರುಗಿ ಬಿದ್ದೇ ಬಿಟ್ನ ತಾಂಡವ್. ಮದುವೆ ಆಗ್ತೀನಿ ಅಂತ ಹೇಳೋದ್ರ ಮುಖಾಂತರ ಪೂಜಾಗೆ ಟಕ್ಕರ್ ಕೊಟ್ಬಿಟ್ನ. ಈ ಕಡೆ ಕುಸುಮ ಅವರು ತಮ್ಮ ಜೀವನದಲ್ಲೇ ಜುಗುಪ್ಸೆ ಬಂದು ಪ್ರಾಣನೇ ಒತ್ತಿ ಇಡೋ ಮಾತನ್ನು ಹೇಳಿಬಿಟ್ರೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾಗ್ಯಗೆ ರೇಗೆ ಕುಸುಮ ಅವ್ರೇನೋ ರೂಮ್ಗೆ ಹೋಗ್ತಾರೆ. ಅಲ್ಲಿ ಫ್ಯಾನ್ ಆಫ್ ಮಾಡ್ತಾರೆ. ನಂತರ ಧರ್ಮ ಅಂಕಲ್ ಬರ್ತಾರೆ. ಏನಾಯ್ತು ಕುಸುಮ, ಯಾಕೆ ವಿನಾಕಾರಣ ರೇಗೆ ಬಂದೆ ಅಂದಾಗ ಇನ್ನೇನ್ರಿ ಮಾಡೋದು, ನೀವು ಹೇಳಿದ ನಿಜ ರೀ, ನಿಮ್ಮನ್ನ ಮದುವೆ ಆದಾಗ 200 ರೂಪಾಯಿ ಅಷ್ಟೇ ಬರ್ತಾ ಇತ್ತು. ಆದರೆ ಅದರಲ್ಲೇ ಖುಷಿಯಿಂದ ಜೀವನ ಮಾಡ್ತಿದ್ವಿ, ಒಂದಿನ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಆದರೆ ಇವತ್ತು ಜೀವನ ಮಾಡೋದೇ ಕಷ್ಟ ಆಗ್ತಿದೆ. ಜೀವನನ ನೆನೆಸ್ಕೊಂಡ್ರೆ ಭಯ ಶುರುವಾಗಿದೆ, ನಡ್ಕ ಶುರುವಾಗಿದೆ ಅಂತ ಹೇಳ್ತಿದ್ದಾರೆ. ಸಾಲ ಹೇಗ್ರಿ ತೀರಿಸೋದು, ಏನು ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ ಅಂದಾಗ ನೀನೇ ಈ ರೀತಿ ಕುಸ್ತೋಗ್ಬಿಟ್ರೆ ಭಾಗ್ಯನ ಬೈದ್ರೆ ಅವಳಿಗೆ ಧೈರ್ಯ ಹೇಳೋರು ಯಾರು ಅಂತ ಕೇಳ್ತಿದ್ದಾರೆ. ಆದರೆ ಕಬ್ನ ಕಾದಾಗಲೇ ಬಡಿಬೇಕು ಕಣ್ರಿ, ಇಲ್ಲ ಅಂದರೆ ಈ ಶ್ರೇಷ್ಠ ಸಾಲ ಆದಾಗ ಆಗ್ಬಿಡುತ್ತೆ. ಜೊತೆಗೆ ಎಲ್ಲದರಲ್ಲೂ ಕೂಡ ಇಟ್ಕೋಬೇಕು, ಕಲಿತ್ಕೋಬೇಕು ಈಗಲೇ ಎಲ್ಲವನ್ನು ಅಂತ ಹೇಳ್ತಿದ್ದಾರೆ. ಆ ಕಡೆ ಈ ಕಡೆ ಭಾಗ್ಯ ಮನಸ್ಸಿಗೆ ನೋವಾಗಿಲ್ಲ. ಅದರ ಬದಲು ತನ್ನ ಅತ್ತೆ ಯಾವತ್ತೂ ಕೂಡ ಈ ರೀತಿ ಮಾತಾಡೋರಲ್ಲ. ಆದರೆ ಏನಾಗಿರ್ಬೋದು, ಯಾಕೆ ರೀತಿ ಮಾತಾಡಿದ್ರು, ಇಲ್ಲ ಏನೂ ಆಗಿದೆ, ನನ್ನ ಅತ್ತೆನ ಆ ರೀತಿ ನೋಡೋಕೆ ಆಗೋದಿಲ್ಲ ಅಂತ ಹೇಳಿ ಏನಾಯಿತು ಅಂತ ಕೇಳೋಣ ಅಂತ ಕುಸುಮ ಅವ್ರ ಹತ್ರ ಬಂದು, ಅತ್ತೆ ಏನಾಯ್ತಕ್ಕೆ, ಯಾಕೆ ರೀತಿ ನಡ್ಕೋತಿದ್ರ, ಏನಾಯಿತು ನಿಮಗೆ, ಯಾಕೆ ರೀತಿ ಇದ್ದೀರಾ ಅಂದಾಗ ಏನಾಯಿತು, ಏನೂ ಬೇಕಾಗಿಲ್ಲ, ಇನ್ನು ಮುಂದೆ ಎಲ್ಲ ಖರ್ಚು ಕೂಡ ಹಿಡಿತದಲ್ಲಿರಬೇಕು. ಫೋನ್ ಬಿಲ್ಲು, ಲೈಟ್ ಬಿಲ್ಲು ಯಾವುದು ಕೂಡ ಮಿತಿ ಮೀರಬಾರ್ದು. ಇನ್ನು ಮುಂದೆ ಮಾರ್ಕೆಟ್ಗೆ ಹೋಗ್ತೀನಿ, ತರಕಾರಿ ತರ್ತೀನಿ ಅಂತ ದಿನ ಹೋಗೋದಲ್ಲ. ದಿನ ಮಾರ್ಕೆಟ್ಗೆ ಹೋಗಿ ತರಕಾರಿ ತರಬೇಕಾಗಿಲ್ಲ, ಒಂದು ವಾರಕ್ಕಾಗಷ್ಟು ತರಕಾರಿ ತಂದು ಇಟ್ಟು ನೋಡ್ಕೋಬೇಕು. ಅದೇ ಗೃಹಿಣಿಯರ ಲಕ್ಷಣ. ಸುಮ್ಮನೆ ವಿನಾಕಾರಣ ಈ ರೀತಿ ಎಲ್ಲ ಅದು ಮೀರಿ ನಡ್ಕೋಬಾರ್ದು ಅಂತ ಹೇಳ್ತಾರೆ. ಇಲ್ಲ, ನಾನು ಮೊದಲು ಕೆಲಸ ಹುಡುಕ್ಲೇಬೇಕು, ಹೇಗಾದರೂ ಮಾಡಿ ಕೆಲಸ ನೋಡ್ಕೋಬೇಕು, ಇಲ್ಲ ಅಂದರೆ ಜೀವನ ಕಷ್ಟ ಆಗುತ್ತೆ ಅಂತ ಭಾಗ್ಯ ಕೂಡ ಅನ್ಕೋತಾರೆ. ನಂತರ ತರಕಾರಿ ಹೆಚ್ಚುತ್ತಾ ಇರಬೇಕಿದ್ರೇ ಎಂಥ ಸ್ಥಿತಿ ಬಂದುಬಿಡ್ತು ನಮಗೆ. ಹೋಟೆಲ್ ಅವರು ನಮ್ಮನ್ನು ಹೊರಗಡೆ ಕುತ್ತಿಗೆ ಹಿಡಿದು ಹೊರಗಡೆ ದಬ್ಬುವಷ್ಟು ನನ್ನ ಜೀವನ ಬಂದುಬಿಡ್ತಾ ಅಂತ ಜೀವನದ ಬಗ್ಗೆ ಜಿಗುಪ್ಸೆ ಪಟ್ಕೊಂಡು ನೊಂದ್ಕೋತಿದ್ದಾರೆ. ಈ ಕಡೆ ಅವ್ರು ಸಾಲ ತೀರಿಸ್ಬೇಕು, ಇಲ್ಲಿ ಶ್ರೇಷ್ಠ ಅವ್ರ ಸಾಲ ತೀರಿಸಬೇಕು, ಮನೆ ನಡೆಸಬೇಕು. ಏನಪ್ಪ ಮಾಡೋದು, ನಾನು ಈ ರೀತಿ ಕೆಟ್ಟು ನಿಂತ್ಕೊಂಡ್ರೆ ಸರಿ ಹೋಗೋದಿಲ್ಲ, ಏನಾದರೂ ಮಾಡಲೇಬೇಕು ಅಂತ ಅನ್ಕೋತಾರೆ. ಅಳ್ತಾ ಇರ್ತಾರೆ. ಅಷ್ಟರಲ್ಲಿ ಮಕ್ಕಳು ಬರ್ತವೆ. ಏನಮ್ಮ ಯಾಕೆ ಅಳ್ತಿದ್ಯಾ ಅಂದಾಗ ಏನೂ ಇಲ್ಲ, ಹಾಗೆ ಸುಮ್ಮನೆ ತರಕಾರಿ ಹೆಚ್ಚಿದೆ ಅಲ್ವಾ ಅಂತ ಸುಳ್ಳು ಹೇಳ್ತಾರೆ. ಹೌದು ಅಮ್ಮ, ದಿನ ಮಾರ್ಕೆಟ್ಗೆ ಹೋಗ್ತೀನಿ ಅಂತ ಹೇಳ್ತೀಯಾ, ಮಾರ್ಕೆಟ್ಗೆ ಹೋಗಿ ಏನೂ ತರಲ್ಲ, ಎಲ್ಲಿಗೆ ಹೋಗ್ತಿದ್ಯಾ ನೀನು ಅಂದಾಗ ಅಯ್ಯೋ ತನ್ನಿ, ನಾನು ಎಲ್ಲೋ ಹೋಗಬೇಕಿತ್ತು, ಆದರೆ ನಿನ್ನನ್ನು ಕರ್ಕೊಂಡೋದ್ರೆ ಸುಮ್ಮನೆ ವಿನಾಕಾರಣ ಬಿಸಿಲು ಅಂತ ನೀನು ಬಿಟ್ಟು ಹೋದೆ ಅಷ್ಟೇ ಅಮ್ಮ, ಏನಿಲ್ಲ ಅಂತ ಹೇಳ್ತಾರೆ. ಸರಿ ನೀವು ಹೊತ್ಕೊಂಡು ಹೋಗಿ ಅಂತ ಕಳಿಸ್ತಿದ್ದಾಗೆ ಈ ಕಡೆ ತಾಂಡವ್ ಬರ್ತಾರೆ. ಬರ್ಬೋದಾ ಅಡುಗೆ ಮನೆಗೆ, ನೀರು ಕುಡಿಯೋಕೆ ಪಾದ ಇಡಬಹುದಾ ಇಲ್ವಾ, ಅಥವಾ ನಮ್ಮ ಟೈಮಿಂಗ್ಸ್ ಅಂತ ಹೇಳ್ಬಿಡ್ತಿರೋ ಭಾಗ್ಯ ಏನು ಅಂತ ಹೇಳಿ ವ್ಯಂಗ್ಯ ಮಾಡಿ ಒಳಗಡೆ ಬಂದಿದ್ದ. ಫ್ರಿಡ್ಜಲ್ಲಿ ನೀರು ಕುಡ್ಕೊಂಡು ಹೇಗಿದೆ, ಏನು ಮಾಡ್ತಿದ್ರ, ಹೊಟ್ಟೆಗೆಲ್ಲ ಊಟ ಸರಿಯಾದ ಟೈಮ್ಗೆ ಆಗ್ತಿದೆ ಅಲ್ವಾ, ಊಟ ಗಿಟ್ಟಕ್ಕೆ ಏನೂ ತೊಂದರೆ ಆಗ್ತಿಲ್ಲ ತಾನೆ, ಆಮೇಲೆ ಪಾಪ ಹೊಟ್ಟೆಗೂ ಏನಾದ್ರು ತೊಂದರೆ ಆಗಿಬಿಟ್ರೆ ಹೇಗೂ ರೇಷನ್ ಇದೆ, ಆ ರೇಷನಲ್ಲಿ ಮಾಡ್ಕೋತೀರಾ, ರೇಷನ್ ಮುಗಿದ ಮೇಲೆ ಏನು ಮಾಡ್ತೀರಾ, ರೇಷನ್ ತರಬೇಕಲ್ವಾ. ಅತ್ತೆ ಸೊಸೆ ಗ್ರೇಟ್, ಅತ್ತೆ ಸೊಸೆ ಅಲ್ವಾ ನೀವು, ಚೆನ್ನಾಗಿ ದುಡ್ಡಿಟ್ಟಿರ್ತೀರಾ ಬಿಡಿ, ಆರಾಮಾಗಿ ನಿಭಾಯಿಸ್ಕೊಂಡು ಹೋಗ್ತೀರಾ, ಎಲ್ಲವನ್ನ ಕೂಡ ತೀರಿಸ್ತೀರಾ. ಹೌದು, ಎಷ್ಟಿಟ್ಟಿದ್ದೀರಾ, ಶ್ರೇಷ್ಠಾಗಿ ದುಡ್ಡು ಕೊಡೋಕ್ಕಾಗತ್ತಾ ನಿಮ್ಮಿಂದ. ಹೌದು, ಶ್ರೇಷ್ಠ ಬಂದು ನನ್ನನ್ನು ಕೇಳ್ತಾ ಇದ್ದು. ಪಾಪ ಹುಡುಗಿ ತುಂಬ ಒಳ್ಳೆ ಹುಡುಗಿ, ಸೆನ್ಸಿಬಲ್ ಹುಡುಗಿ, ಅದಕ್ಕೋಸ್ಕರ ಸುಮ್ಮನಿದ್ದಾಳೆ. ಬೇರೆ ಯಾರೇ ಆಗಿದ್ದಿದ್ರು ಇಷ್ಟು ದಿನ ಸುಮ್ಮನೆ ಇರ್ತಾನೆ ಇರಲಿಲ್ಲ, ಟಾರ್ಚರ್ ಮಾಡಿಬಿಡ್ತಿದ್ರು. ಶ್ರೇಷ್ಠ ಬಂದು ಯಾವಾಗ ದುಡ್ಡು ಕೊಡ್ತಾರೆ ಏನು ಅಂತ ವಿಚಾರ ಮಾಡ್ತಿದ್ಲು. ನನಗೆ ಯಾಕೆ ಪಕ್ಕದ ಮನೆಯವ್ರ ವಿಷಯ ನನ್ನ ಹತ್ರ ಯಾಕೆ ಹೇಳ್ತಿದ್ಯಾ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ಟೆ. ಅಪ್ಪ ಮೊದಲು ಹುಡುಗಿ ದುಡ್ಡು ಕೊಡು ಯೋಚನೆ ಮಾಡಿ. ಪಾಪ ನಿನಗೆ ಜೀವಮಾನ ದುರಿದ್ರು ನಿನಗೆ ದುಡ್ಡು ಕೊಡೋಕ್ಕಾಗತ್ತಾ, ನೋಡು ಇನ್ನೂ ಕಾಲ ಮಿಂಚಿಲ್ಲ, ಯಾಕೆ ಈ ಬದುಕೆಲ್ಲ ಸುಮ್ಮನೆ ವಿನಾಕಾರಣ ಯಾಕೆ ಬೇಕು. ನನ್ನ ಹತ್ರ ಈಗಲೂ ಕೂಡ ಒಂದು ಆಪ್ಷನ್ ಇದೆ, ಅದಕ್ಕೆ ನೀನು ಒಪ್ಕೊಂಡ್ರೆ ಖಂಡಿತ ಇದು ಎಲ್ಲದರಿಂದ ಕೂಡ ರಿಲೀಫ್ ಆಗ್ಬೋದು. ಡಿವೋರ್ಸ್ ಪೇಪರ್ ಕಳಿಸ್ತೀನಿ, ಸಿಗ್ನೇಚರ್ ಹಾಕ್ಬಿಟ್ಟು ನನ್ನ ಮಕ್ಕಳು ನನ್ನ ಅಪ್ಪ ಅಮ್ಮನ ಬಿಟ್ಟು ಹೊಟ್ಟೋಗ್ಬಿಡು ಈ ಮನೆಯಿಂದ ಅಷ್ಟೇ ಅಂತಿದ್ದಾಗ ನೀವು ಅಂದ್ಕೊಂಡಿರೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಈ ಆಸೆ ಇಟ್ಕೊಂಡು ಈ ರೀತಿಯೆಲ್ಲ ನನ್ನ ಹತ್ರ ಬೇಡಿಕೆ ಇಟ್ಕೊಂಡು ಬರಬೇಡಿ. ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳು ನನ್ನ ಅತ್ತೆ ಮಾವನ ಈ ಮನೆ ಬಿಟ್ಟು ನಾನು ಹೋಗೋಳಲ್ಲ ಅಂತ ಹೇಳ್ತಿದ್ದಾರೆ ಭಾಗ್ಯ. ಇಷ್ಟಾದರೂ ನಿನ್ನ ಅಹಂಕಾರ ಕಡಿಮೆ ಆಗಿಲ್ಲ ಅಲ್ವಾ ಅಂದಾಗ ನನ್ನ ಸ್ವಾಭಿಮಾನದ ಮಾತುಗಳು ನಿಮಗೆ ಅಹಂಕಾರ ಅಂತ ಅನಿಸಿದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ ಅಂತ ಭಾಗ್ಯ ಹೇಳ್ತಾರೆ. ಹೌದಾ, ಇಷ್ಟೊತ್ತಿಗೊಬ್ಬ ನಿನ್ಗೇನು ಮಾಡಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ತಾಂಡವ್ ಹೇಳ್ತಿದ್ರೆ ಏನು ಮಾಡ್ತೀಯ ತಾಂಡವ್, ನೀನು ಏನು ಮಾಡ್ತೀಯ ನನ್ನ ಸೊಸೆ ಭಾಗ್ಯಗೆ. ಹೌದು, ನನ್ನ ಭಾಗ್ಯ ಹತ್ರ ಏನು ಮಾತು ನಿಂದು, ನಮ್ಮ ಭಾಗ್ಯ ಅಂತೂ ನಿನ್ನ ಹತ್ರ ಮೇಲ್ ಬಿದ್ದು ಮಾತಾಡೋಕೆ ಬಂದಿರಲ್ಲ, ನೀನೇ ಮಾತಾಡೋಕೆ ಬಂದುಬಿಟ್ಟಿದ್ಯಾ, ಏನು ಮಾತಾಡೋಕೆ ಬಂದಿದ್ಯಾ ಅಂತ. ಸೂಪರ್, ಝಡ್ ಸೆಕ್ಯೂರಿಟಿ ಬಂದುಬಿಟ್ಟಿದ್ದೀರಾ, ನೀವು ಅವಳು ಸೆಕ್ಯೂರಿಟಿ ಅಲ್ವಾ ಅಂತ ಹೇಳಿ ವ್ಯಂಗ್ಯ ಮಾಡ್ತಿದ್ದಾರೆ. ಅಮ್ಮಂಗೂ ಕೂಡ ನೋಡು ತಾಂಡವ್, ನಿಂದನ್ನು ನೀನು ನೋಡ್ಕೊ, ನಮ್ಮ ವಿಷಯ ನಿನಗೆ ಬೇಕಾಗಿಲ್ಲ ಅಂತ ಹೇಳಿದಾಗ ನಾನು EMI ದುಡ್ಡು ಯಾವಾಗ ಬಂದು ಸೇರುತ್ತೆ ಅಂತ ಕೇಳೋಕೆ ಬಂದೆ ಅಂದಾಗ ನಿನ್ನ EMI ದುಡ್ಡು ಟೈಮಿಗೆ ಸೇರುತ್ತೆ, ಇನ್ನೂ ಕೂಡ ಟೈಮ್
ಆಗಿಲ್ಲ, ಶ್ರೇಷ್ಠ ದುಡ್ಡು ಕೂಡ ಬಂದು ಸೇರುತ್ತೆ ಅಂತ ಹೇಳ್ತಾರೆ. ಹೌದಾ, ನನ್ನ EMI ದುಡ್ಡು ಟೈಮಿಗೆ ಸರಿಯಾಗಿ ಬಂದು ಸೇರಲಿಲ್ಲ ಅಂದರೆ ನೋಡು ಭಾಗ್ಯ ಈ ಮನೆ ಬಿಟ್ಟು ಹೋಗ್ತಾ ಇರಬೇಕು, ಒಂದು ಕ್ಷಣ ಕೂಡ ಈ ಮನೇಲಿ ಇರಿಸೋದಕ್ಕೆ ನಾನು ಬಿಡಲ್ಲ ಅಂದಾಗ ನಮ್ಮ ಭಾಗ್ಯನೇ ಅಲ್ಲ, ನಾವು ಕೂಡ ಈ ಮನೆಯಿಂದ ಹೋಗ್ತಾ ಇರ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಮನೇಲಂತೂ ಇರೋದಿಲ್ಲ ಅಂದಾಗ ಹೌದಾ ಸರಿ ಆಯಿತು, ಏನು ಮಾಡ್ತೀರಾ, ಇಲ್ಲದೇ ಇದ್ದರೆ ಶ್ರೇಷ್ಠ ದುಡ್ಡು ಹೇಗೆ ತೀರಿಸ್ತೀರಾ ನೀವು ಅಂತ ಕೇಳ್ತಾರೆ ತಾಂಡವ್. ನಾವು ಏನಾದರೂ ಮಾಡ್ಕೋತೀವಿ, ಪ್ರಾಣ ಒತ್ತಿ ಇಟ್ಟಾದರೂ ತೀರಿಸ್ತೀವಿ, ಆದರೆ ನಿನ್ನ ಹತ್ರ ಅಂತೂ ಕೈ ಚಾಚೋದಿಲ್ಲ ಬಾ ಭಾಗ್ಯ ಅಂತ ಹೇಳಿ ಎಳ್ಕೊಂಡು ಹೋಗ್ಬಿಡ್ತಾರೆ. ಅಯ್ಯೋ, ನನ್ನ ಅಪ್ಪ ಅಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ನಾನು, ಆದರೆ ಎಲ್ಲ ಇವಳಿಂದ ನನ್ನ ಅಪ್ಪ ಅಮ್ಮ ಪಾಪ ಒಂದೊಂದು ಕ್ಷಣಕ್ಕೂ ಕಷ್ಟಪಡೋಂಗೆ ಆಗೋಯ್ತು, ಇದನ್ನು ನೋಡಬೇಕಲ್ಲ ನಾನು, ಇಲ್ಲ ಇವಳಿಂದನೇ ಎಲ್ಲ ಆಗಿದ್ದು, ಇವಳಿಗೆ ನಾನು ಏನಾದರೂ ಮಾಡಲೇಬೇಕು ಅಂತ ಸಿಟ್ಟು ಮಾಡ್ಕೋತಾರೆ. ಆ ಕಡೆ ಶ್ರೇಷ್ಠ ಅಂತೂ ಸುಂದ್ರಿ ಹತ್ರ ಹೋಗಿದ್ದೆ ನೋಡು, ಬ್ರೇಸ್ಲೆಟ್ ಕೊಟ್ಟಿದ್ದಾನೆ ನನ್ನ ತಾಂಡವ್, ಹೇಳ್ತಿದ್ಯಲ್ಲ ಏನೂ ಆಗಲ್ಲ, ನಿನ್ನನ್ನು ನೋಡ್ಕೊಳ್ಳಲ್ಲ, ನಿನ್ನಿಂದ ದೂರ ಆಗ್ತಾನೆ ಹಾಗೆ ಹೀಗೆ ಅಂತ. ಇವಾಗ ನೋಡಿದ್ಯಾ ಏನಾಯಿತು ಅಂತ, ನನ್ನ ತಾಂಡವ್ ನನ್ನ ಬಾಲ ಥರ ನನ್ನ ಹಿಂದೆ ಬಿದ್ದಿದ್ದಾನೆ, ಡೈಮಂಡ್ ಬ್ರೇಸ್ಲೆಟ್ ಕೊಟ್ಟಿದ್ದಾನೆ ಅಂತ ಹೇಳ್ತಿದ್ರೆ ಯಾಕೆ ಏನು ಅಂದಾಗ ನನಗೊಂದು ಕೀ ಸಿಕ್ಕಿದ, ಅದರಿಂದಾಗಿ ತಾಂಡವ್ ನನಗೆ ಹತ್ತಿರ ಆಗ್ತಿದ್ದಾನೆ. ಆ ಭಾಗ್ಯಗೆ ಡೇ ಬೈ ಡೇ ಟಾರ್ಚರ್ ಮಾಡಬೇಕಷ್ಟೇ, ಭಾಗ್ಯ ಅನ್ನೋಕಿ ಅವಳಿಗೆ ದಿನ ನರ್ಕ ತೋರಿಸ್ತೀನಿ ನೀನು ಅಂತ ಹೇಳಿ ಹೋಗ್ತಾಳೆ. ನಂತರ ಈ ಕಡೆ ನನಗೆ ಬ್ರೇಸ್ಲೆಟ್ ತೋರಿಸ್ತೀಯಾ, ನಾನು ನೋಡ್ಕೊಂಡು ಬಂದಿದೆ ಅಂದರೆ ಒಂದಿನ ಅದನ್ನು ಕಬಳಿಸೋದಂತೂ ಗ್ಯಾರಂಟಿ ಅಂತ ಸುಂದ್ರಿ ಅಂದ್ಕೊಂಡು ಈ ವಿಶ್ವನ ಪೂಜಾಗೆ ಹೇಳಲೇಬೇಕು ಅಂತ ಅಂದ್ಕೊಂಡು ಪೂಜಾಗೆ ಕಾಲ್ ಮಾಡ್ತಾರೆ. ಪೂಜಾಗೆ ಕಾಲ್ ಮಾಡಿ ನಿಮ್ಮ ಭಾವ ಬ್ರೇಸ್ಲೆಟ್ ತಂದುಕೊಡ್ತಾನೆ ಶ್ರೇಷ್ಠಾಗಿ ಅಂತ ಹೇಳ್ತಿದ್ದಾಗೆ ಇಷ್ಟೆಲ್ಲ ಹೇಳಿ ಮದುವೆ ಆಗದೆ ದೂರ ಇರಿ ಅಂದರೂ ಕೂಡ ಇನ್ನೂ ಕೂಡ ಸಾವಾಸ ಬಿಟ್ಟಿಲ್ವ, ಬರಲಿ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ನಂತರ ತಾಂಡವ್ ಬರ್ತಿದ್ದಾಗೆ ಈ ಕಡೆ ಅಡ್ಡ ಬರೆಸ್ತಾಳೆ. ಎಲ್ಲಿಗೆ ಹೋಗ್ತಿದ್ರ ಬಾವ, ಸುಮ್ಮನೆ ನಿಂತ್ಕೊಳ್ಳಿ, ಹೇಳಿದೆ ಅಲ್ವಾ ಶ್ರೇಷ್ಠದಿಂದ ದೂರ ಆಗಿ ಅಂತ, ಆದರೂ ಕೂಡ ಶ್ರೇಷ್ಠದಿಂದ ದೂರ ಆಗದೆ ಇನ್ನೂ ಮದುವೆ ವಿಷಯ ಬಿಟ್ಟಿಲ್ವ ನೀವು ಅಂದಾಗ ನಿನ್ಗೆ ಯಾರು ಈ ವಿಷಯ ಎಲ್ಲ ಹೇಳ್ತಾರೆ ಅಂದರೆ ನಿಮ್ಗೆ ಅದು ಬೇಕಾಗಿಲ್ಲ, ಮದುವೆ ವಿಷಯನ ಬಿಟ್ಟು ಅವಳಿಂದ ದೂರ ಆಗಬೇಕು ಅಂತ ಹೇಳಿದ್ದೀನಿ, ಇಲ್ಲಾಂದರೆ ಪರಿಣಾಮ ನೆಟ್ಕಿರಲ್ಲ ಅಂದಾಗ ಏನೇ ಮಾಡ್ಕೋತೀಯ, ಮದುವೆ ಆಗ್ತೀನಿ, ಏನು ಮಾಡ್ಕೊಳಕ್ಕಾಗತ್ತೆ ಏನಿಂದ ಅಂತ ಕೌಂಟರ್ ಕೊಟ್ಟು ತಾಂಡವ ರುದ್ರ ಅವತಾರನ ತಾಳ್ತಿದ್ದಾರೆ. ಹಾಗಿದ್ರೆ ಏನಪ್ಪ ಆಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ರೀಚ್ ಮಾಡಿ.